ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಬರುವಂತಹ 5 ಅಂಕದ ಮೊದಲನೇ ಪ್ರಶ್ನೆ ಟೈಮ್ ಆಫ್ ಸಪ್ಲೈ. ಅದರಲ್ಲಿ ಮೊದಲನೇ ಪಾರ್ಟ್ ವಿಡಿಯೋದಲ್ಲಿ ಸರ್ವಿಸ್ ಬಂದಾಗ ಹೇಗೆ ಬಿಡಿಸೋದು ಅಂತ ಬಿಡಿಸಿದ್ವಿ. ಸೊ ಇದರಲ್ಲಿ ಗೂಡ್ಸ್ ಮೇಲೆ ಕೊಟ್ಟಾಗ ಏನೆಲ್ಲ ರೂಲ್ಸ್ ಇರುತ್ತೆ ಅದರ ಬಗ್ಗೆ ಮತ್ತೆ ಒಂದು ಉದಾಹರಣೆನ ಸಾಲ್ವ್ ಮಾಡೋಣ. ಒಂದು ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಫಸ್ಟ್ ಪ್ರಶ್ನೆನ ತಿಳಿಸ್ತೀನಿ. ರಮ್ಯಾ ಎಂಟರ್ಪ್ರೈಸಸ್ ಬ್ಯಾಂಗ್ಳೂರ್ ಆರ್ಡರ್ಡ್ ಗೂಡ್ಸ್ ಆಫ್ ಕೇಬಲ್ ವೈರ್ ಟು ಚೆನ್ನೈ. ಸೊ ರಮ್ಯಾ ಎಂಟರ್ಪ್ರೈಸ್ ಅನ್ನೋರು ಬೆಂಗಳೂರಿನವರು ಆರ್ಡರ್ ಕೊಟ್ಟಿದ್ದಾರೆ ಗೂಡ್ಸ್ ನ. ಏನಂದ್ರೆ ಕೇಬಲ್ ವೈರ್ ನ ಆರ್ಡರ್ ಕೊಟ್ಟಿದ್ದಾರೆ ಚೆನ್ನೈ ಬೇಸ್ಡ್ ಕಂಪನಿ. ಸೊ ಆನ್ 6th August 2022 ಆಫ್ rupees 6 lakh with 12% GST. ಆರ್ಡರ್ ಕೊಟ್ಟ ದಿನ ಆಗಸ್ಟ್ 6. ಅದರ ಅಮೌಂಟ್ 6 ಲಕ್ಷ ರೂಪಾಯಿ, GST 12%. Then here the supplier handed over the goods to transport company on 11th August 2022. These goods were delivered on 15th August 2022. The Chennai company issued invoice on 1st September 2022. State the time of supply. So question paper ನಲ್ಲಿ ಈ ವರ್ಡ್ ಬರಬೇಕು, ಟೈಮ್ ಆಫ್ ಸಪ್ಲೈ. ಕ್ವಶನ್ ಪೇಪರ್ ನಲ್ಲಿ ಇದೆ ಅಂತ ಕ್ವಶನ್ ಕಂಡು ಹಿಡ್ಕೊಳ್ಳೋದಕ್ಕೆ. ಸೆಕೆಂಡ್ ಏನಂದ್ರೆ ಗೂಡ್ಸ್ ಅನ್ನು ವರ್ಡ್ ಇರಬೇಕು. ಈ ಮೆಥಡ್ ಮೇಲೆ ಬಿಡಿಸ್ಬೇಕಂದ್ರೆ ಸರ್ವಿಸ್ ಇದ್ರೆ ಫಾರ್ಮ್ಯಾಟ್ ಬೇರೆ, ಗೂಡ್ಸ್ ಇದ್ರೆ ಫಾರ್ಮ್ಯಾಟ್ ಬೇರೆ. ಸೊ ಗೂಡ್ಸ್ ಅನ್ನೋ ಶಬ್ದ ಬಂದಿದೆ ಇಲ್ಲಿ. ಸೊ ಗೂಡ್ಸ್ ಅಂತ ಬಂದಾಗ ಈ ಫಾರ್ಮ್ಯಾಟ್ ನ ಬರೀಬೇಕು. ಹೆಡ್ಡಿಂಗ್ ಏನ್ ಬರಿತೀವಿ ಆನ್ಸರ್ ನಲ್ಲಿ, ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ 2 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಪರ್ಟಿಕ್ಯುಲರ್ ಮತ್ತು ಡೇಟ್ ಕಾಲಮ್ ನ 4 ಡೇಟ್ ಹೆಸರನ್ನ ಬರೀತೀವಿ. ಈ ಫಾರ್ಮ್ಯಾಟ್ ನ ಬೈಪಟ್ ಹಾಕ್ಬೇಕು, ಇದನ್ನೇ ಬರೀಬೇಕು. ಸೊ ಯಾವ್ದಾದ್ರು 2 ಅಜಮಾಸ್ ಇದ್ರೆ ಡೇಟ್ ತಗೊಂಡು ಯಾವ್ದು ಸಣ್ಣ ಯಾವ್ದು ದೊಡ್ಡದು ಆನ್ಸರ್ ಬಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಡೇಟ್ ಆಫ್ ರಿಮೂವೇಬಲ್ ಆಫ್ ಗೂಡ್ಸ್ ಮೊದಲನೇ ಡೇಟ್. ಡೇಟ್ ಆಫ್ ಡೆಲಿವರಿ, ಲಾಸ್ಟ್ ಆರ್ ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್. Date of issue of invoice. Same again as I told in the time of supply service problem. They will give 3 dates in the question. ಅವರು 3 ಕ್ವಶನ್ ನ ಇದರಲ್ಲಿ 3 ಡೇಟ್ ಇದರಲ್ಲಿ ಕೊಡ್ತಾರೆ. ಇದಕ್ಕೆ ತಗೊಳ್ಳೋದಕ್ಕೆ ಒಂದು ಡೇಟ್ ನಾವು ಐಡೆಂಟಿಫೈ ಮಾಡೋದಿರುತ್ತೆ. ಡ್ಯೂ ಡೇಟ್ ಅಂದ್ರೂ ಒಂದೇ, ಲಾಸ್ಟ್ ಡೇಟ್ ಅಂದ್ರೂ ಒಂದೇ. ಈಗ ಕ್ವಶನ್ ಅಲ್ಲಿ ಇದರಲ್ಲಿ ಒಂದು ಶಬ್ದ ಬಂದಿದೆ ಇಲ್ಲಿ, ಆರ್ಡರ್ ಅಂತ. ಸೊ ಪ್ರಶ್ನೆಯಲ್ಲಿ ಏನಾದ್ರೂ ಆರ್ಡರ್ ಅಂತ ಬಂದ್ರೆ ನಿಮಗೆ ಫಸ್ಟ್ ಡೇಟ್ ಎದಕ್ಕೂ ಯೂಸ್ ಇಲ್ಲ. ಸೊ ಕೇವಲ ಇದು ಆರ್ಡರ್ ಕೊಟ್ಟಂತ ಡೇಟ್. ಅದರ ನೆಕ್ಸ್ಟ್ ಡೇಟ್ ನಿಂದ ನಾವು ಲೆಕ್ಕ ಬಿಡಿಸೋದಕ್ಕೆ ಪ್ರಾರಂಭಿಸಬೇಕು. ಒಂದ್ ವೇಳೆ ಆರ್ಡರ್ ಅನ್ನೋ ಶಬ್ದ ಇದ್ದಿದ್ದಿಲ್ಲ ಅಂದ್ರೆ ಮೊದಲನೇ ಡೇಟ್ ನಿಂದಾನೇ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಲ್ಲಿ ಆರ್ಡರ್ ಅನ್ನೋ ಶಬ್ದ ಬಂದಿದೆ, ಮೊದಲನೇ ಡೇಟ್ ನ ಕ್ಯಾನ್ಸಲ್ ಮಾಡ್ಕೊಂತೀನಿ. ನೆಕ್ಸ್ಟ್ ಇರೋ ಡೇಟ್ ಏನಿದೆ, ಸೊ ನೆಕ್ಸ್ಟ್ ಇರೋ ಡೇಟ್ 11/8/2022 ಇದೆ. ಸೊ ಇದನ್ನ ನಾವು ಫಸ್ಟ್ ಗೆ ಇಲ್ಲಿ ಬರ್ಕೊಂತೀವಿ. ಒಂದ್ ವೇಳೆ ಆರ್ಡರ್ ಅನ್ನೋ ಶಬ್ದ ಬಂದಿದ್ದಿಲ್ಲ ಅಂದ್ರೆ ಮೊದಲನೇ ಡೇಟ್ ನೇ ಬರ್ಕೊಂತಿದ್ವಿ. ಇದೇನಂದ್ರೆ ಗೂಡ್ಸ್ ನ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಮೂವ್ ಅಂದ್ರೆ ಆರ್ಡರ್ ಕೊಟ್ಟಿದ್ದು ಆಗಸ್ಟ್ 6ಕ್ಕೆ. ಆ ಚೆನ್ನೈ ಕಂಪನಿಯವರು ಟ್ರಾನ್ಸ್ಪೋರ್ಟ್ ಕಂಪನಿಗೆ ಅಂದ್ರೆ ಕಳಿಸೋದಕ್ಕೋಸ್ಕರ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಈ ತಾರೀಕಿಗೆ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಸೊ ಇದನ್ನ ರಿಮೂವೇಬಲ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಡೇಟ್ ಆಫ್ ರಿಮೂವೇಬಲ್ ಆಫ್ ಗೂಡ್ಸ್. ಸೊ ಸೆಕೆಂಡ್ ಡೇಟ್ ಬರ್ದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಥರ್ಡ್ ಡೇಟ್ ಡೆಲಿವರಿ ಡೇಟ್ ಇರುತ್ತೆ. ದಿಸ್ ಗೂಡ್ಸ್ ವರ್ ಡೆಲಿವರ್ಡ್ ಆನ್ 15th August 2022. ಸೊ ಕಂಪನಿ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಕೊಟ್ಟಿದ್ದು ಡೆಲಿವರಿ ಮಾಡೋದಕ್ಕೆ 11ನೇ ತಾರೀಕು, 4 ದಿನದ ನಂತರದ್ದು ಡೆಲಿವರಿ ಆಯ್ತು. ಈಗ ಲಾಸ್ಟ್ ಅಥವಾ ಡ್ಯೂ ಡೇಟ್ ನಾವಾಗೆ ಬರೀಬೇಕು. ಸರ್ವಿಸ್ ನಲ್ಲಿ ಏನ್ ಮಾಡ್ತಿದ್ವಿ, 30 ಡೇಸ್ ಪ್ಲಸ್ ಮಾಡ್ತಿದ್ವಿ. ಈಗ ಹಾಗೆ ಮಾಡೋದಿಲ್ಲ, ಆಸ್ ಇಟ್ ಈಸ್ ಡೆಲಿವರಿ ಡೇಟ್ ನೇ ಬರೀಬೇಕು. ಇದ್ರ ಕಂಡೀಷನ್ ಅದು. ಸೊ ಮೇಲಿರುವಂತ ಈ ಡೆಲಿವರಿ ಡೇಟ್ ಏನಿದೆ ಅದನ್ನೇ ವಾಪಸ್ ಬರೀಬೇಕು. ಇಶ್ಯೂ ಆಫ್ ಇನ್ವಾಯ್ಸ್ ಡೇಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇಶ್ಯೂ ಅನ್ನೋ ಶಬ್ದ ಹುಡುಕ್ಬೇಕು ಪ್ರಶ್ನೆಯಲ್ಲಿ, ಅದ್ರ ಮುಂದಿರುವಂತ ಡೇಟ್ ನ ಬರ್ಕೋಬೇಕು. ಓಕೆ, ಈಗ ಕೊನೆಗಿರುವಂತ ಎರಡನ್ನ ಕಂಪೇರ್ ಮಾಡ್ತೀವಿ, ಇಶ್ಯೂ ಆಫ್ ಇನ್ವಾಯ್ಸ್ ಮತ್ತೆ ಡ್ಯೂ ಡೇಟ್. ಸೊ ಇನ್ವಾಯ್ಸ್ ನ ಇಶ್ಯೂದ ಲಾಸ್ಟ್ ಡೇಟ್ ಏನಿತ್ತಂದ್ರೆ ಆಗಸ್ಟ್ 15 ಇತ್ತು. ಆಗಸ್ಟ್ 15ರಂದು ಅವ್ರು ಬಿಡುಗಡೆ ಮಾಡ್ಬೇಕಾಯ್ತು ಇನ್ವಾಯ್ಸ್ ನ. ಲೇಟ್ ಮಾಡಿದ್ದಾರೆ, ಸೆಪ್ಟೆಂಬರ್ ವರೆಗೂ ಲೇಟ್ ಮಾಡಿದ್ದಾರೆ. ಸೊ 9ನೇ ತಿಂಗಳವರೆಗೂ ಲೇಟ್ ಮಾಡಿದ್ದಾರೆ. ಇದು ಇಲ್ಲೀಗಲ್. ಲೀಗಲ್ ಪ್ರಕಾರ ಇಲ್ಲ. ಒಳಗಡೆ ಬಂದ್ರೆ ಬರೆಯೋ ಸೆಂಟೆನ್ಸ್ ಆನ್ಸರ್ ಬೇರೆ ಆಗುತ್ತೆ. ಡೇಟ್ ದಾಟಿ ಬಂದ್ರೆ ಮೆಥಡ್ ಬೇರೆ ಬರುತ್ತೆ. ಇದು ಡೇಟ್ ದಾಟಿದೆ. ಸೊ ಫಸ್ಟ್ ಇದ್ರ ಕಂಡೀಷನ್ ನ ಬರಿಬೇಕು ಆನ್ಸರ್ ನಲ್ಲಿ ನೀವು. ಕಂಡೀಷನ್ ಏನು, ಅಂಡರ್ ಸೆಕ್ಷನ್ 12 GST ಆಕ್ಟ್ ಇನ್ವಾಯ್ಸ್ ಈಸ್ ಟು ಬಿ ಇಶ್ಯೂಡ್ ಅಟ್ ಗೂಡ್ಸ್ ರಿಮೂವೇಬಲ್ ಟೈಮ್, ಗೂಡ್ಸ್ ಡೆಲಿವರ್ ಟೈಮ್ ಆರ್ ಮೇಕಿಂಗ್ ಅವೈಲೇಬಲ್ ಆಫ್ ಗೂಡ್ಸ್ ಟೈಮ್ ವಿಚ್ ಎವರ್ ಈಸ್ ಅರ್ಲಿಯರ್. ಈ ಕಂಡೀಷನ್ ನ ನೀವು ಬೈಪಟ್ ಹಾಕಿ ಇದನ್ನು ಬರಿಬೇಕು. ಈಗ ನಮ್ಮ ಉತ್ತರ, ಹೆನ್ಸ್ ಹಿಯರ್ ಲೀಗಲ್ ಪ್ರಾವಿಷನ್ಸ್ ಆರ್, ಸರಿಯಾಗಿದ್ರೆ ಫುಲ್ಫಿಲ್ಡ್ ಬರಿತಿದ್ವಿ, ಆದ್ರೆ ಈಗ ಫುಲ್ಫಿಲ್ ಇಲ್ಲ, ನಾಟ್ ಫುಲ್ಫಿಲ್ ಇದೆ. ಹೇಗಂದ್ರೆ
ಆಗಸ್ಟ್ ಬಿಟ್ಟು ಸೆಪ್ಟೆಂಬರ್ಗೆ ಇನ್ವಾಯ್ಸ್ ಇಶ್ಯೂ ಆಗಿದೆ. ಇಶ್ಯೂ ಆಫ್ ಇನ್ವಾಯ್ಸ್ ಲಾಸ್ಟ್ ಡೇಟ್ಗಿಂತ ಮೊದಲೇ ಇರಬೇಕು. ಇಲ್ಲಿ ಲೇಟ್ ಆಗಿದೆ, ಅದಕ್ಕೆ ಏನಂತ ಬರಿತೀವಿ, ನಾಟ್ ಫುಲ್ಫಿಲ್ಡ್. ಈಗ ನಾವು ಟೈಮ್ ಆಫ್ ಸಪ್ಲೈ ಏನ್ ಮಾಡ್ತೀವಿ, ಡ್ಯೂ ಡೇಟ್, ಲಾಸ್ಟ್ ಡೇಟ್ ಏನಿದೆ ಇದನ್ನ ಬರಿತೀವಿ ಆನ್ಸರ್ ಆಗಿ 15th ಆಗಸ್ಟ್ 2022. ಒಂದ್ ವೇಳೆ ಸರಿಯಾಗಿ ಡೇಟ್ ವೈಸ್ ಮಾಡಿದ್ರೆ, ಅವನು ಇನ್ವಾಯ್ಸ್ ನ ಇಶ್ಯೂ ಮಾಡಿದ್ರೆ ಆಗಸ್ಟ್ 15 ಬದಲಾಗಿ ಮೊದಲೇ ಸೆಪ್ಟೆಂಬರ್ 1 ಆಗಿದೆ ಇದು ಇಶ್ಯೂ, ಅದಕ್ಕಿಂತ ಆಗಸ್ಟ್ 15ಕ್ಕಿಂತ ಮೊದಲೇ ಇನ್ವಾಯ್ಸ್ ನ ಇಶ್ಯೂ ಮಾಡಿದ್ರೆ ಆನ್ಸರ್ ಯಾವ್ದು ಬರಿಬೇಕು, ಇಶ್ಯೂ ಡೇಟ್ ನ ಆನ್ಸರ್ ಆಗಿ ಬರಿಬೇಕು. ಯಾವಾಗ ರೂಲ್ಸ್ ನ ಫುಲ್ಫಿಲ್ ಮಾಡುತ್ತೆ ಇಶ್ಯೂ ಡೇಟ್ ಆನ್ಸರ್ ಆಗುತ್ತೆ, ಯಾವಾಗ ಡೇಟ್ ಫುಲ್ಫಿಲ್ ಆಗೋದಿಲ್ಲ ಆಗ ಲಾಸ್ಟ್ ಡೇಟ್ ಡ್ಯೂ ಡೇಟ್ ನ ನಾವು ಆನ್ಸರ್ ಆಗಿ ಬರಿಬೇಕು. ಸೊ ಇದು ಗೂಡ್ಸ್ ಮೇಲೆ ಕೇಳುವಂತ ಮೆಥಡ್. 4 ಶಬ್ದ ಬರಿತೀವಿ. ಕ್ವಶನ್ ಅಲ್ಲಿ ಆರ್ಡರ್ ಅನ್ನೋ ಶಬ್ದ ಇದ್ರೆ ಮೊದಲನೇ ಡೇಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಸೆಕೆಂಡ್ ಡೇಟ್ ನ ಫಸ್ಟ್ ಬರಿತೀವಿ, ನೆಕ್ಸ್ಟ್ ಡೇಟ್ ನ ಡೆಲಿವರಿ ಮುಂದೆ ಬರಿತೀವಿ, ವಾಪಸ್ ಅದೇ ಡೇಟ್ ನ ವಾಪಸ್ ಬರಿತೀವಿ, ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಕೊನೆ ಡೇಟ್ ನ ಇಶ್ಯೂ ಮುಂದೆ ಬರಿತೀವಿ. ಈ ರೀತಿಯಾಗಿ ಬರ್ಕೊಂಡು ಇಶ್ಯೂ ಡೇಟು ಲಾಸ್ಟ್ ಡೇಟ್ ಮೊದಲೇ ಇದ್ರೆ ಆನ್ಸರ್ ನಮ್ದು ಇಶ್ಯೂ ಡೇಟ್ ಆಗುತ್ತೆ. ಒಂದ್ ವೇಳೆ ಏನಾದ್ರು ಇಶ್ಯೂ ಡೇಟ್ ಲೇಟ್ ಆಗಿದ್ರೆ, ಲಾಸ್ಟ್ ಡೇಟ್ ಗಿಂತನೂ ಡಿಲೇ ಆಗಿದ್ರೆ ಆಗ ಆ ಲಾಸ್ಟ್ ಡ್ಯೂ ಡೇಟ್ ಏನಿದೆ ಅದನ್ನ ಆನ್ಸರ್ ಆಗಿ ಟೈಮ್ ಆಫ್ ಸಪ್ಲೈಗೆ ಬರಿತೀವಿ. ಬರೆಯುವಾಗ ಈ ಪ್ಯಾರಾಗ್ರಾಫ್ ಸೆಕ್ಷನ್ ಹೆಸರು ಮತ್ತು ಕಂಡೀಷನ್ಸ್ ನ ಬರದೇ ಆನ್ಸರ್ ಬರೀಬೇಕು. ನೇರವಾಗಿ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 5 ಅಂಕದ ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.